ಬಿಹಾರದಲ್ಲಿ ಎನ್ಡಿಎಗೆ ಮೂರನೇ ಎರಡರಷ್ಟು ಬಹುಮತ 153 164 ಸ್ಥಾನ ಗೆಲುವು ಅಂತ ಸರ್ವೆಗಳು ಹೇಳ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಆರ್ಜೆಡಿಗೆ ಪ್ರಥಮ ಸ್ಥಾನ ಅಂತೆ. ಏನೇನಾಗಿದೆ ಸರ್ವೆ ಏನ್ ಹೇಳ್ತಾ ಇದೆ? ಬಿಹಾರದಲ್ಲಿ ಚುನಾವಣೆಗೆ ದಿನಗಣನೆ ಆರಂಭವಾಗಿರುವ ನಡುವೆಗೆ ಐಎಎನ್ಎಸ್ ಮ್ಯಾಟ್ರಿಕ್ಸ್ ಚುನಾವಣಾ ಪೂರ್ವ ಸಮೀಕ್ಷೆ ಪ್ರಕಟವಾಗಿದ್ದು ಮೂರನೇ ಎರಡರಷ್ಟು ಬಹುಮತದೊಂದಿಗೆ ಎನ್ಡಿಎ ಭರ್ಜರಿ ಜಯ ಗಳಿಸಲಿದೆ ಅಂತ ಭವಿಷ್ಯ ಹೇಳಿದೆ. ಬಿಹಾರದಲ್ಲಿ 143 ಕ್ಷೇತ್ರಗಳಿದ್ದು ಬಹುಮತಕ್ಕೆ 122 ಸೀಟ್ ಬೇಕು. ಆದ್ರೆ ಎನ್ಡಿಎ 153ರಿಂದ 164 ಸ್ಥಾನದಲ್ಲಿ ಗೆಲ್ಲುತ್ತಂತೆ. ಕಾಂಗ್ರೆಸ್ ಆರ್ಜೆಡಿ ಎಡಪಕ್ಷಗಳ ಕೂಟವಾಗಿರುವಂತಹ ಮಹಾ ಮೈತ್ರಿಕೂಟ ಕೇವಲ 76ರಿಂದ 87 ಸ್ಥಾನಗಳಲ್ಲಿ ಜಯ ಗಳಿಸಲಿದೆ ಅಂತ ಸಮೀಕ್ಷೆ ಹೇಳ್ತಾ ಇರೋದು. ಪಕ್ಷವಾರು ಹೋಲಿಸಿದ್ರೆ ಬಿಜೆಪಿ 83ರಿಂದ 87, ಜೆಡಿಯು 61ರಿಂದ 65 ಸ್ಥಾನವನ್ನ ಗೆಲ್ಲಲಿದೆ ಅಂತ ಹೇಳ್ತಾ ಇದೆ ಈ ಒಂದು ಸಮೀಕ್ಷೆ. ಇನ್ನು 63% ಜನರ ಮೇಲೆ ಮೋದಿ ಪ್ರಭಾವ ಬೀರಿದೆ ಅನ್ನೋದನ್ನ ಈ ಸಮೀಕ್ಷೆ ಹೇಳ್ತಾ ಇರೋದು. ಬಿಹಾರದೆಲ್ಲೆಡೆ ಪ್ರಚಾರದಲ್ಲಿ ತೊಡಗಿರುವ ಪ್ರಧಾನಿ ನರೇಂದ್ರ ಮೋದಿಯಿಂದ ಪ್ರಭಾವಿತರಾಗಿ ಮತ ಹಾಕ್ತಾ ಇದ್ದೇವೆ ಎಂದವರ ಸಂಖ್ಯೆ 63% ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಅಂದ್ರೆ ನಾವು ಮೋದಿಯವರ ಭಾಷಣ, ಮೋದಿಯವರ ಮಾತಿನಿಂದ ಪ್ರಭಾವಕ್ಕೆ ಒಳಗಾಗಿದ್ದೀವಿ, ಬಿಜೆಪಿಗೆ ಮತ ಹಾಕ್ತೀವಿ ಅಂತ 63% ಜನ ಹೇಳ್ತಾ ಇದ್ದಾರಂತೆ. ಸೊ ಹಂಗಾಗಿ ಇಲ್ಲಿ ಈ ಒಂದು ಸಮೀಕ್ಷೆ ಈ ತರದೊಂದು ವರದಿಯನ್ನ ನೀಡಿದೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಕೆಲವು ಬಾರಿ ಸಮೀಕ್ಷೆ ಸತ್ಯ ಆಗಿದ್ದು ಉಂಟು, ಕೆಲವು ಬಾರಿ ಸಮೀಕ್ಷೆ ಸುಳ್ಳಾಗಿದ್ದು ಉಂಟು. ಯಾಕಂದ್ರೆ ಮತದಾರರು ಮನಸ್ಸಿನಲ್ಲಿ ಏನ್ ಇಟ್ಕೊಂಡಿರ್ತಾರೆ ಅಂತ ಕೊನೆ ಮೂಮೆಂಟ್ ವರೆಗೂ ಗೊತ್ತಾಗಲ್ಲ. ಎಷ್ಟೋ ಬಾರಿ ನಾಳೆ ಬೆಳಗ್ಗೆ ಹೋಗಿ ಓಟ್ ಹಾಕ್ಬೇಕು ಅಂತಂದಾಗ ಹಿಂದಿನ ದಿನ ಆದಂತ ಘಟನೆಗಳು ಅಥವಾ ಹಿಂದಿನ ದಿನ ತೆಗೆದುಕೊಂಡಂತ ನಿರ್ಧಾರಗಳು ಕೂಡ ಪ್ರಭಾವ ಬೀರಿದುಂಟು. ಸೊ ಹಂಗಾಗಿ ಏನಾಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ.